ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಅಂಡ್ ಇವತ್ತಿನ ಸ್ಪೆಷಾಲಿಟಿ ಏನ್ ಗೊತ್ತಾ, ಎಲ್ಲರೂ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ದಾರೆ ನೋಡಿ. ಕೃಷ್ಣ ಇದೆ, ಮ್ಯಾಮ್ಗೆ ಕೃಷ್ಣ ಇಷ್ಟ ಅಂತಾನೆ ಇದ್ ಮಾಡಿರೋದು. ಓಕೆ, ಥ್ಯಾಂಕ್ ಯು. ವಾವ್, ಎಷ್ಟ್ ಚೆನ್ನಾಗಿ ಮಾಡಿದಾರಪ್ಪ ಇವರು ವ್ಲಾಗ್. ಹೇಗ್ ಗೊತ್ತಾ, ಇಲ್ಲಿ ಕೇಳಿಸ್ಕೊಳ್ಳಿ, ಒಬ್ರು ಮಾತಾಡುವಾಗ ಇನ್ನೊಬ್ರು ಮಾತಾಡಿ ಓವರ್ಲಾಪ್ ಮಾಡಬಾರ್ದು, ಅವಾಗ ಏನಾಗುತ್ತೆ ಕಂಟೆಂಟ್ ಚೆನ್ನಾಗಿರಲ್ಲ. ಓಕೆ, ಒನ್ ಮೋರ್, ಏನ್ ಹೇಳ್ತೀರಾ ಅದನ್ನ ಹೇಳಿ. ಇದನ್ನು ಬೇಕಂದ್ರೆ ಹಾಕಿ, ತೊಂದ್ರೆ ಇಲ್ಲ. ನಾವು ರಮ್ಯಾ ಮ್ಯಾಮ್ ಬ್ಯಾಚ್ ಅಲ್ಲಿ ಇರೋದೇ ನಮ್ ಭಾಗ್ಯ, ಅದಕ್ಕೆ ನಮ್ದು ಭಾಗ್ಯವಂತರ ಮುಂದೆ ಬಂದ್ಬೇಕು, ಜೀವನದಲ್ಲಿ ಮುಂದೆ ಬಂದ್ ಮಾತಾಡ್ಬೇಕು. ಒಂದೇನೋ ಒಂದು ಸಜ್ಜಿಗೆ ಎಲ್ಲ ಮಾಡ್ತೀರಾ, ಕೇಸರಿ ಬಾತು ಅಂತಾರೆ, ಸಜ್ಜಿಗೆ ಅಂತಾರೆ, ಸತ್ಯನಾರಾಯಣ ಪ್ರಸಾದ. ಅದು ಭಗವಂತನಿಗೆ ನೈವೇದ್ಯ ಮಾಡಿ ತಗೊಂಡಾಗ ತುಂಬಾ ಟೇಸ್ಟಿ ಆಗಿರುತ್ತೆ. ಲಕ್ಷ್ಮೀ ನರಸಿಂಹದೇವ ಭಗವಾನ್ ಕೀ ಎಲ್ಲರಿಗೂ ಏನಪ್ಪಾ ಬೆಳಗ್ಗೆನೆ ಎದ್ಬಿಟ್ಟು ಏನ್ ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದೀರಾ. ವ್ಲಾಗ್ ವಿತ್ ರಮ್ಯಾಗೆ ನಾನು ರೆಡಿ ಆಗ್ತಾ ಇದೀನಿ. ಅಂದ್ರೆ ಫಸ್ಟ್ ಟೈಮು ನನ್ನ ಸ್ಟೂಡೆಂಟ್ಸ್ ಜೊತೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಅಂದ್ರೆ ವ್ಲಾಗ್ ಅನ್ನ ಡೈರೆಕ್ಟ್ ಆಗಿ ಹೇಗ್ ಮಾಡ್ಬೇಕು ಅಂತ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲರನ್ನು ಮೀಟ್ ಆಗೋದಕ್ಕೆ ಒಂದ್ ಪ್ಲೇಸ್ ಹೋಗ್ತಾ ಇದ್ದೀನಿ. ಬೇಗ ರೆಡಿ ಆಗ್ಬೇಕು, ಬೇಗ ಹೊರಡ್ಬೇಕು. ತುಂಬಾ ಪ್ರಿಪರೇಷನ್ ಇದೆ, ಮೈಂಡ್ ಪ್ರಿಪರೇಷನ್ ತುಂಬಾ ಇದೆ. ಅದನ್ನ ಕಾರಲ್ಲಿ ಹೋಗ್ತಾ ಮಾಡ್ಕೊ, ಬೇಗ ರೆಡಿ ಆಗಿ. ಇದಕ್ಕಿಂತ ಜಾಸ್ತಿ ಮೇಕಪ್ ಬೇಕಾ, ಸಾರಿ ಹಾಕೊಳ್ಳೋಣ, ಆಮೇಲೆ ಬೇಕಂದ್ರೆ ಮಾಡ್ಕೊಳ್ಳೋಣ. ರೆಡಿ ಆಗಕ್ಕೆ ಸಾರಿ ಆಪ್ಷನ್ ಇಲ್ಲ, ಇರೋದು ಒಂದೇನೆ. ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿರೋದು ಚೆನ್ನಾಗೇ ಇದೆ. ರೆಡಿ ಆಗೋಣ. ಆಲ್ಮೋಸ್ಟ್ 5:35 ಆಗಿದೆ. ನಾನು ಸಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ನನ್ನ ಸಾರಿ ನೋಡಿ ಯಾವ ತರ ಇದೆ. ಮನೆಯೆಲ್ಲ ಸಖತ್ ಮಿಸ್ ಆಗಿದೆ. ಏನು ಅನ್ಕೋಬೇಡಿ, ನೆನ್ನೆ ಭಾನುವಾರ ಆಯ್ತು, ಅದಕ್ಕೆ ಏನು ಕೆಲಸನೇ ಮಾಡಿಲ್ಲ ನಾನು. ಎಲ್ಲ ನನ್ನ ಕ್ಲಾಸ್ ವರ್ಕ್ ಏನಿದೆಯೋ ಎಲ್ಲ ಮುಗಿಸ್ಕೊಂಡಿದ್ದೆ. ಅಂಡ್ ಇವಾಗ ಎದ್ಬಿಟ್ಟು ರೆಡಿ ಆಗಿದ್ದೀನಿ, ಸಾರಿ ಉಟ್ಕೊಂಡಿದ್ದೀನಿ. ನೆಕ್ಸ್ಟ್ ಹೇರ್ ಸ್ಟೈಲ್, ಬ್ಯಾಂಗಲ್ಸ್, ಜ್ಯುವೆಲರಿ ಎಲ್ಲ ಹಾಕೊಂಡು ರೆಡಿ ಆಗ್ತೀನಿ. ಬ್ಯಾಂಗಲ್ಸ್, ಜುಮ್ಕಾ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಟ್ಟೆ. ಜುಮ್ಕಾ ಹಾಕೊಂಡಿದ್ದೀನಿ, ಬ್ಯಾಂಗಲ್ಸ್ ಹಾಕೊಂಡಿದ್ದೀನಿ, ಅಂಡ್ ನಾಮ ಹಾಕೊಂಡಿದ್ದೀನಿ. ಹೇರ್ ಸ್ಟೈಲ್ ನೋಡಿ. ಸೊ ಹೊರಡೋಣ. ಕಾರಲ್ಲಿ ಕುತ್ಕೊಂಡಿದ್ದೀನಿ, ಹೊರಡ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಹರೇ ಕೃಷ್ಣ ಗೈಸ್, ಫೈನಲಿ ನಾನಿವಾಗ ಬಂದಿದ್ದೀನಿ ಪ್ಲೇಸ್ಗೆ. ಸೊ ನನಗೋಸ್ಕರ ಎಲ್ಲರೂ ಬಂದಿರ್ತಾರೋ ಇಲ್ವೋ, ಇಷ್ಟು ಬೇಗ ಬಂದಿರಲ್ಲ. 9 ಗಂಟೆಗೆ ಬರಕ್ಕೆ ಹೇಳಿದ್ದೀನಿ, ಬಟ್ ನಾನು ಸ್ವಲ್ಪ ಬೇಗ ಬಂದಿದ್ದೀನಿ, ಯಾಕಂದ್ರೆ ಎಲ್ರಿಗಿಂತ ಮುಂಚೆ ಇರಬೇಕು ಅಂತ. ಸೊ ಏನಾದರೂ ಗೆಸ್ ಇದೆಯಾ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ? ಗೊತ್ತಾಗಬೇಕು ಅಂದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಾನು ತೋರಿಸ್ತೀನಿ. ಓಕೆ, ಫೈನಲಿ ನಾನು ನಮ್ಮ ಸ್ಟೂಡೆಂಟ್ಸ್ನೆಲ್ಲ ಮೀಟ್ ಆಗಿದ್ದೀನಿ. ಸೊ ಎಲ್ಲರೂ ಬಂದಿದ್ದಾರೆ ನಮ್ಮ ಸ್ಟೂಡೆಂಟ್ಸು. ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ, ಏನೇನು ಮಾತಾಡಬೇಕು, ಹೇಗೆ ವ್ಲಾಗ್ ಮಾಡಬೇಕು ಅಂತ ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದಾರೆ. ಅಂಡ್ ನಾವು ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಡ್ತಾ ಇದೀವಿ. ಅಂಡ್ ಇವತ್ತಿನ ಸ್ಪೆಷಾಲಿಟಿ ಏನ್ ಗೊತ್ತಾ, ಎಲ್ಲರೂ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ದಾರೆ ನೋಡಿ. ಟೀಮ್ ಸ್ಪಿರಿಟ್ ನ ತೋರ್ಸೋದಕ್ಕೆ ಗ್ರೀನ್ ಕಲರ್ ಡ್ರೆಸ್ ಅಲ್ಲಿ ಬಂದಿದ್ದಾರೆ ನಮ್ಮ ಟೀಮ್ ಎಲ್ಲ. ಅಂಡ್ ನಾನಂತೂ ಸಖತ್ ಎಕ್ಸೈಟಿಂಗ್ ಆಗಿದ್ದೀನಿ ಈ ಒಂದು ಸೆಷನ್ ಹೇಗ್ ನಡೆಯುತ್ತೆ ಅಂತ. ಐ ರಿಯಲಿ ಲವ್ಡ್ ಇಟ್. ಹಾಯ್ ಮೇಡಮ್. ಹಾಯ್ ಹರೇ ಕೃಷ್ಣ. ಇವತ್ತು ಸ್ಪೆಷಲ್ ಆಗಿರುವಂತಹ ನಮ್ಮ ಕೃಷ್ಣನನ್ನ ಮೀಟ್ ಮಾಡೋದಕ್ಕೆ ನಮ್ಮ ಟೀಮ್ ಎಲ್ಲರೂ ಎಕ್ಸೈಟಿಂಗ್ ಆಗಿ ವೇಟ್ ಮಾಡ್ತಾ ಇದ್ದಾರೆ. ಏನೇನೆಲ್ಲ ಇರುತ್ತೆ ನಮ್ಮ ವ್ಲಾಗ್ ಅಲ್ಲಿ, ಏನೇನೆಲ್ಲ ಶೂಟ್ ಮಾಡ್ತೀವಿ, ಹಾಗೆ ಯಾವ ತರ ಎಲ್ಲ ನಮ್ಮ ಸಖಿಯರು ಮಾಡ್ತಾರೆ ಅಂತ ನೀವು ನೋಡ್ಬೇಕಲ್ಲ. How are you all feeling? Excited! All set to go? ಫೈನಲಿ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ. ಎಂಟ್ರಿ ಇವಾಗ. ಅಂಡ್ ನಮ್ಮನ್ನೆಲ್ಲ ತೋರ್ಸೋದಕ್ಕೆ ಒಬ್ರು ನಮ್ ಹಿಂದೆ ಇದಾರೆ. ಯಾರು ಗೊತ್ತಾ? ಇವರೇ ನಮ್ಮ ಮಾದೇವಣ್ಣ. ಸುಮಾರು ಸೀರಿಯಲ್ಗಳಿಗೆ ಕ್ಯಾಮ್ರಾಮನ್ ಆಗಿರುವಂತವ್ರು. ಸೊ ಅದೊಂದು ನನಗೆ ಸ್ಪೆಷಲ್ ಇರುತ್ತೆ ಅವ್ರ ಬಗ್ಗೆ, ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಶುಭಾರಂಭ ಆಗ್ಲಿ ಅಂತ. ಥ್ಯಾಂಕ್ ಯು ಅಣ್ಣ ಬಂದಿರೋದಕ್ಕೆ. ಥ್ಯಾಂಕ್ ಯು. ಸೊ ನೋಡಿ ನಮ್ಮ ದಂಡು ಹೆಂಗ್ ಬರ್ತಾ ಇದೆ ಹಿಂದೆ. ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ವ್ಲಾಗ್ ಅಲ್ಲಿ ಏನೇನ್ ಮಾಡ್ತಾರೋ ಅದ್ಭುತಗಳು ನನ್ಗಂತೂ ಗೊತ್ತಿಲ್ಲ. ನಾನು ವೇಟಿಂಗ್ ಅಲ್ಲಿ ಕಾಯ್ತಾ ಇದ್ದೀನಿ. ನಾನು ಜ್ಯುವೆಲರಿನೇ ಹಾಕೊಂಡಿರ್ಲಿಲ್ಲ. ಮೇ ಬಿ ಗಾಡ್ ಇವರು ಗಿಫ್ಟ್ ಕೊಡ್ತಾರೆ, ಅದಕ್ಕೆ ಹಾಗೆ ಹೋಗು ಅಂತ ಹೇಳಿದ್ರು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಇದೊಂದು ಮಾಡಿದೀನಿ, ಇದನ್ನ ಫುಲ್ ಆದ್ಮೇಲೆ ಮ್ಯಾಮ್ ಕಳಿಸ್ತೀನಿ. ಇದು ಮಣ್ಣಿಂದ ಮಾಡಿರೋದು, ಪ್ಯೂರ್ ಮಣ್ಣಿಂದ ಮಾಡಿರೋದು. ಕೃಷ್ಣ ಇದೆ, ಮ್ಯಾಮ್ಗೆ ಕೃಷ್ಣ ಇಷ್ಟ ಅಂತಾನೆ ಇದ್ ಮಾಡಿರೋದು. ಓಕೆ, ಥ್ಯಾಂಕ್ ಯು. ನಾನಿವತ್ತು ತುಂಬಾ ಭಾವುಕಳಾಗಿದ್ದೀನಿ. ಯಾಕೆ ಗೊತ್ತಾ, ಅಫಿಲಿಯೇಟ್ ಮಾರ್ಕೆಟಿಂಗ್ ಜರ್ನಿ ಆಗಿರ್ಬೋದು, ಯೂಟ್ಯೂಬ್ ಜರ್ನಿ ಆಗಿರ್ಬೋದು, ಯಾವ್ದು ಪ್ಲಾನ್ಡ್ ಆಗಿರ್ಲಿಲ್ಲ. ಪ್ರತಿಯೊಂದನ್ನು ಕೃಷ್ಣ ನನ್ನ ಕೈಯಲ್ಲಿ ಇನ್ಸ್ಟೆಂಟ್ ಆಗಿ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಯಾವ್ದು ಪ್ಲಾನ್ಡ್ ಆಗದೆ ಅದ್ ಹಾಗೆ ನಡೀತಾ ಇರುವಂತಹ ವಿಷಯಗಳು ಇದೆಲ್ಲ. ಇದನ್ನೆಲ್ಲ ಮಾಡ್ತಾ 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 ನನ್ನ ಜನರಿಗೆ ತುಂಬಾ ಹತ್ರ ಆಗ್ತಾ ಇದ್ದೀನಿ ಅಂತ ನನಗ್ ಅನಿಸ್ತಾ ಇದೆ. ಅಂಡ್ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಈ ಕೆಲಸನ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತೇನು ಇಸ್ಕಾನ್ ಟೆಂಪಲ್ಗೆ ನಾನು ಎಲ್ರು ಕರ್ಕೊಂಡ್ ಬಂದಿದ್ದೀನೋ, ಇದು ಯಾವ್ದು ಪ್ಲಾನ್ಡ್ ಆಗಿರ್ಲಿಲ್ಲ. ಕೃಷ್ಣನೇ ಮಾಡ್ಸಿರೋದು, ಸ್ವತಃ ಕೃಷ್ಣನೇ ಮಾಡ್ಸಿರೋದು ಅಂತ ನನಗೆ ಫೀಲ್ ಆಗ್ತಾ ಇದೆ. ಆ ವ್ಲಾಗ್ ಕಂಟಿನ್ಯೂಷನ್ ಹೆಂಗಿರ್ಬೇಕು ಅಂದ್ರೆ, ಇವಾಗ ನೀವು ಸ್ಟಾರ್ಟ್ ಮಾಡ್ತೀರಾ, ಅದಾದ್ಮೇಲೆ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ, ತೋರಿಸ್ತೀರಾ. ಅಂಡ್ ಅಲ್ಲಿ ಅದ್ರ ಮಧ್ಯ ಒಂಚೂರು ತರಲೆ, ಒಂಚೂರು ಹಾಸ್ಯ, ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಅದಷ್ಟೇ ಅಂತಲ್ಲ, ನಿಮ್ಗೆ ಏನಾದ್ರು ಎಮೋಷ್ನಲ್ ಆಗಿದ್ರೆ ಆ ಎಮೋಷ್ನಲ್ ವಿಷಯಗಳನ್ನು ಹೇಳಬೇಕು. ಅಯ್ಯೋ ನೋಡಿದ್ರೆ ನನ್ಗೆ ಬೇಜಾರಾಗ್ತಾ ಇದೆ, ನಾನೇ ಏನಾದ್ರೂ ಮಾಡ್ಬೇಕು ಅಂತಿದೆ, ಸಮಥಿಂಗ್ ಏನೋ ಅದ್ರ ವಿಷಯ ಬರುತ್ತಲ್ಲ, ಅವಾಗ ನೀವ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು. ಏನೋ ಒಂದು ವಿಷಯದ ಬಗ್ಗೆ ನೀವು ಹೇಳ್ತೀರಾ ಅಂದ್ರೆ ಅದು ನೀವಾಗ್ಬೇಕು. ಅವಾಗ ಏನಾಗುತ್ತೆ, ಜನರಿಗೆ ನೋಡುವಾಗ ತುಂಬಾ ಹತ್ರ ಆಗ್ಬಿಡ್ತೀರಾ ನೀವು. ಹುಕ್ ಇದ್ರಲ್ಲಿ ನಾವು
30 ಸೆಕೆಂಡ್ ಟು 40 ಸೆಕೆಂಡ್ಸ್ವರೆಗೂ ಬರೀ ಹುಕ್ಕೆ ಮಾಡ್ತೀವಿ. ಆ ಹುಕ್ಕನ್ನೇ ಇಟ್ಕೊಂಡು ಶಾರ್ಟ್ಸ್ ಥರ ಹಾಕ್ತೀವಿ ಆ್ಯಂಡ್ ನಾವು ಇನ್ಸ್ಟಾಗ್ರಾಮಲ್ಲಿ ರೀಲ್ ಥರನೂ ಹಾಕೋಬೋದು. ಸೊ ಅದೇ ಸೇಮ್ ಕಂಟೆಂಟ್ಗಳನ್ನ ನಾವು ಅಲ್ಲಿನೂ ಯೂಸ್ ಮಾಡ್ತೀವಿ. ಆ್ಯಂಡ್ ಅದಾದಮೇಲೆ ನಾವು ಇಂಟ್ರಡಕ್ಷನ್, ನೀವು ಏನು ಮಾಡ್ತಿದ್ದೀರಾ, ನಿಮ್ಮ ಬಗ್ಗೆ ಆಗಲಿ ಏನು ವಿಷಯದ ಬಗ್ಗೆ ಮಾಡ್ತಿದ್ದೀರಾ ಅನ್ನೋ ಇಂಟ್ರಡಕ್ಷನ್ ಇರಲೇಬೇಕಾಗುತ್ತೆ. ಓಕೆ, ಇಂಟ್ರಡಕ್ಷನ್ ಆದಮೇಲೆ ನಾವು ಏನು ಸಬ್ಜೆಕ್ಟ್ ಮಾತಾಡ್ತೀವಿ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಆ್ಯಂಡ್ ಅದ್ರ ಬಗ್ಗೆ ನೀಟಾಗಿ ತೋರಿಸ್ಬೇಕು. ಅದ್ರ ಬಗ್ಗೆ ನೀವು ವಾಯ್ಸ್ ಓವರ್ ಕೊಡ್ತೀರಾ, ವಾಯ್ಸ್ ಓವರ್ ಕೊಡಿ. ಇಲ್ಲ ನೀವು ಹಾಗೆ ಮಾತಾಡ್ತೀರಾ, ಮಾತಾಡಿ. ಇಲ್ಲ ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡು ಮಾಡ್ತೀರಾ, ಮಾಡಿ. ದಟ್ ಈಸ್ ಯುವರ್ ವಿಶ್. ಬಟ್ ಬ್ಯೂಟಿಫುಲ್ ಆಗಿ ಬರಬೇಕು. ಏನ್ ನೀವು ಮಾಡ್ತೀರಾ, ವಾವ್ ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ ಇವರು ವ್ಲಾಗ್, ಎಷ್ಟು ನೀಟಾಗಿದೆ ಅಂದ್ರೆ ಕ್ಲಮ್ಸಿ ಆಗಿರಬಾರ್ದು. ನಿಮ್ಮ ವಾಯ್ಸ್ ಎಲ್ಲ ಗಜಾಬಿಜಿ ಹಂಗೆಲ್ಲ ಇರಬಾರ್ದು. ನೀಟಾಗೆ ಒಂದು ಫ್ಲೋಲಿ ನೀಟಾಗಿ ಹೋಗ್ಬೇಕು. ಡೈಲಾಗ್ಸ್ ಎಲ್ಲ ಆಗಿರ್ಬೋದು ಎಲ್ಲದನ್ನು ಬೇಕಾದ್ರೆ ಅದನ್ನ ನೀಟಾಗೆ ಬರ್ಕೊಂಡು ನೀಟಾಗೆ 1 by 1 ಡೈಲಾಗ್ ಅನ್ನ ಹೇಳ್ಕೊಂಡು ಹೋಗ್ಬೋದು. ಓಕೆನಾ? ಈ ಟಿವಿಲಿ, ಮೂವಿಲಿ, ಸೀರಿಯಲ್ ಅಲ್ಲೆಲ್ಲ ಹೆಂಗೆ ನಾವು ಆಕ್ಟ್ ಮಾಡುವಾಗ ಯಾಕೆ ಜನರು ಹತ್ರ ಆಗ್ತಾರೆ ಅಂದ್ರೆ ತುಂಬಾ ನಾವು ಅದಕ್ಕೆ ಕನೆಕ್ಟ್ ಆಗ್ಬಿಟ್ಟು ಹೇಳ್ತೀವಿ. ಇಲ್ಲೂ ಅಷ್ಟೇ, ದೇವ್ರ ಬಗ್ಗೆ ಹೇಳೋದಾಗ್ಲಿ ಅಥವಾ ಪ್ರತಿ ಒಂದು ವಿಷಯಗಳನ್ನ ಹೇಳೋದಾಗ್ಲಿ ಫುಲ್ ನೀವಾಗ್ಬಿಟ್ಟು ಅದನ್ನ ಹೇಳಿ, ಅಷ್ಟು ಹತ್ರ ಆಗ್ಬೇಕು. ಫಸ್ಟ್ ವ್ಲಾಗೆ ಸೂಪರ್ ಆಗಿ ಮಾಡ್ಕೋಬೇಕು. ನೀವೆಲ್ಲ ನಿಮ್ ಕ್ರಿಯೇಟಿವಿಟಿ ತೋರಿಸ್ಬೇಕು. ಇವಾಗ ಏನ್ ವ್ಲಾಗ್ ಮಾಡ್ತೀವೋ ಅದನ್ನೇ ಶಾರ್ಟ್ಸ್ ತರ ಮಾಡಬೇಕು. ಮೇನ್ ವಿಷಯಗಳು ಇದು ಚೆನ್ನಾಗಿದೆ ಅನ್ನೋದನ್ನ ಈ ಥರನೂ ತಗೊಳ್ಳಿ, ಈ ಥರನೂ ತಗೊಳ್ಳಿ. ಸೊ ಶಾರ್ಟ್ಸ್ ಕಟ್ ಮಾಡುವಾಗ ನಮಗೆ ಕ್ವಾಲಿಟಿ ಕಮ್ಮಿ ಆಗಲ್ಲ. ಅವಾಗ ಬರೀ ಟೆಂಪಲ್ ಬಗ್ಗೆ ಹಿಂಗೆ ತೋರಿಸುವಾಗ ಈ ಥರ ಬ್ಯಾಕ್ ಕ್ಯಾಮ್ರಾದಲ್ಲಿ ತಗೊಳ್ಳಿ. ನೀವು ಬೇಕು ಅಂದಾಗ ಈ ಥರ ತಗೋಬೇಕಾಗುತ್ತೆ. ಗರ್ಭಗುಡಿಯಲ್ಲಿ ಯಾರು ಮೊಬೈಲನ್ನು ಯೂಸ್ ಮಾಡಬೇಡಿ. ನಮ್ಮ ಕ್ಯಾಮ್ರಾಮನ್ ಇದ್ದಾರೆ, ಅವ್ರು ಶೂಟ್ ಮಾಡ್ತಾರೆ. ಅದನ್ನ ನಾನು ಎಲ್ರಿಗೂ ಕಳಿಸ್ಕೊಡ್ತೀನಿ. ಓಕೆನಾ? ಅಲ್ಲಿ ಒಂದು ಸೈಲೆಂಟ್ ಮೇನ್ ನಮ್ಮ ಹೆಂಗಸರೆಲ್ಲ ಆ ಥರ ಏನು ಮಾಡಲ್ಲ, ನಮ್ಗೆ ಗೊತ್ತು. ಒಂದ್ಸಲ ಸೈಲೆನ್ಸ್ ಆಗಿರ್ಬೇಕು, ಆಯ್ತಾ? ಆ್ಯಂಡ್ ಬೆನ್ನು ತೋರಿಸ್ಬಾರ್ದು, ಆ ಥರದ್ದೆಲ್ಲ ಇರುತ್ತೆ, ಗೊತ್ತಲ್ಲ ದೇವರಲ್ಲಿ ಎಲ್ಲ. ಅದನ್ನೆಲ್ಲ ಒಂದ್ಸಲ ಮೇಂಟೈನ್ ಮಾಡಿ. ಸೊ ಮನೇಲಿ 4 ಗೋಡೆ ಮಧ್ಯೆ ಮಾಡ್ತಾ ಇದ್ವಿ, ಇವಾಗ ಪಬ್ಲಿಕ್ ಅಲ್ಲಿ ಮಾಡ್ತಾ ಇದ್ವಿ. 4 ಜನ ನಿಮ್ನ ನೋಡ್ತಾರೆ. ಸೊ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ಜಾಲಿಯಾಗಿ ಮಾಡಿ, ಬಟ್ ಯಾರಿಗೂ ಡಿಸ್ಟರ್ಬ್ ಆಗದೆ, ನಮ್ಮ ಟೀಮ್ಗೆ ಡಿಸ್ಟರ್ಬ್ ಆಗದೆ ವಿಡಿಯೋಸ್ಗಳನ್ನ ಮಾಡಿ. ಮೇನ್ ವಿಷಯಗಳು ಇರುತ್ತಲ್ಲ ಎಲ್ಲದನ್ನು ತಗೊಳ್ಬೇಡಿ. ಮೇನ್ ಯಾವ್ದು ಇಂಪಾರ್ಟೆಂಟ್ ಆಗಿದೆ ಅನ್ಸುತ್ತೋ ಅವಾಗ ಈ ತರ ತಗೊಳ್ಳಿ. ಕ್ವಾಲಿಟಿ ಚೆನ್ನಾಗಿರುತ್ತೆ ನಾವು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿದಾಗ. ಅಂಡ್ ಫಸ್ಟ್ ಯಾವಾಗ್ಲೂ ಹುಕ್ ಲೈನ್ ಹಾಕ್ಬೇಕು, ಗೊತ್ತಲ್ಲ ನಿಮ್ಗೆ? ವ್ಲಾಗ್ ಅಲ್ಲಿ ಹುಕ್ ಲೈನ್ ಅನ್ನ 30 to 40 ಸೆಕೆಂಡ್ಸ್ ಹಾಕೋತೀವಿ 10 ನಿಮಿಷದ ವ್ಲಾಗ್ ಮಾಡಿದ್ರೆ. ಓಕೆನಾ? ಇಂಪಾರ್ಟೆಂಟ್ ಇರೋ ವಿಷಯಗಳನ್ನ ಕಟ್ ಮಾಡಿ ಹುಕ್ ಲೈನ್ ತರ ಅದನ್ನ ಶಾರ್ಟ್ಸ್ ಅಂತಾರೆ. ಓಕೆ, ಆ ಶಾರ್ಟ್ಸ್ ಮಾಡ್ಬಿಟ್ಟು ನಾವು ಅದನ್ನ ಇದ್ರಲ್ಲೂ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ತೀವಿ. ಸೊ ಅದನ್ನ ನೀಟಾಗಿ ಮಾಡ್ಕೊಳ್ಳಿ. ಇಂಟ್ರಡಕ್ಷನ್ ಬರುತ್ತೆ, ನಿಮ್ ಬಗ್ಗೆ ಹೇಳ್ತೀರಾ, ನೀವ್ ಎಲ್ಲಿದ್ದೀರಾ ಅಂತ ಹೇಳ್ತೀರಾ. ಆಮೇಲೆ ಆ ಜಾಗದ ಬಗ್ಗೆ ನೀಟಾಗಿ ವಿವರಣೆ ಕೊಡ್ಬೇಕು. ನಮ್ಮ ಸಖಿಯರು ಇವತ್ತು ವ್ಲಾಗ್ ಮಾಡಕ್ಕೆ ಫುಲ್ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಒಂದ್ ಕಡೆ ರೀಲ್ಸ್ಗೆ, ಒಂದ್ ಕಡೆ ನೀವು ವ್ಲಾಗ್ ಇಟ್ಕೊಳ್ಳಿ. ವ್ಲಾಗ್ ಹಿಂಗ್ ಮಾಡ್ಬೇಕು, ಹಿಂಗೆ ಹಿಂಗೆ ಒಂದ್ ಕಡೆ ರೀಲ್ಸ್ಗೆ, ಒಂದ್ ಕಡೆ ವ್ಲಾಗ್ಗೆ. ಯಪ್ಪ ಏನೇನ್ ಕಂಟೆಂಟ್ ಇಟ್ಟಿದ್ದೀರಾ ಇವತ್ತು? ಮ್ಯಾಮ್ ಇವತ್ತು ನಿಮ್ ಜೊತೆ ಮಾಡೋದು ಒಂದು ಬ್ಯೂಟಿಫುಲ್ ಕಂಟೆಂಟ್ ಆಗಿದೆ ನಮ್ಗೆ. ಸೊ ನೋಡ್ಬೇಕು, ಇದು ನಮ್ ಫಸ್ಟ್ ಜರ್ನಿ ಆಗಿರೋದ್ರಿಂದ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಅರ್ನ್ ಮಾಡ್ಬೇಕು, ನಿಮ್ ತರನೇ ಫೇಮಸ್ ಆಗ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ಏನ್ ಮಾಡ್ಬೇಕು? ವ್ಲಾಗ್ ನ ಸೂಪರ್ ಆಗಿ ಮಾಡ್ಬೇಕು. ನಾನು ಹೇಳಿರೋ ಕಂಟೆಂಟ್ ಗಳನ್ನೆಲ್ಲ ಮಿಕ್ಸ್ ಮಾಡ್ಬೇಕು. ಓಕೆನಾ? ಓಕೆ, ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ ನಮ್ಮ ರಾಧೆ ಟೀಮ್ಗೆ, ನಮ್ಮ ಗೋವಿಂದನ ಸಖಿಯರ್ ತರ ಇರೋ ಈ ಗೋಕುಲ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ರೆಡಿ ಆಗಿದ್ದೀರಾ? ಎಸ್ ಮ್ಯಾಮ್. ಏನ್ ಡಿಫ್ರೆಂಟ್ ಆಗಿ ತೋರಿಸ್ತೀರಾ ಇವತ್ತು ವ್ಲಾಗ್ ಅಲ್ಲಿ? ಎಲ್ಲರಿಗಿಂತ ಯೂನಿಕ್ ಆಗಿ ಮಾಡಕ್ ಟ್ರೈ ಮಾಡ್ತೀವಿ ಅಂಡ್ ಇಲ್ಲಿರೋ ವಿಶಿಷ್ಟತೆಯನ್ನ ಇನ್ನೂ ಹೆಚ್ಚಾಗಿ ಹೇಳಕ್ ಟ್ರೈ ಮಾಡ್ತೀವಿ. ಓ, ನನಗೆ ಗಿಫ್ಟ್ ನನಗೆ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಏ ನೈಸ್, ಗೋಮಾತಾನೆ ಕೊಟ್ಬಿಟ್ಟಿದ್ದಾರೆ ನನಗೆ ಗಿಫ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವು ರಮ್ಯಾ ಮ್ಯಾಮ್ ಬ್ಯಾಚ್ ಅಲ್ಲಿ ಇರೋದೇ ನಮ್ ಭಾಗ್ಯ, ಅದಕ್ಕೆ ನಮ್ದು ಭಾಗ್ಯವಂತರ ಟೀಮ್. ವಾವ್, ಇವ್ರ ಹೆಸರು ಅವ್ರ ಹೆಸರು ಭಾಗ್ಯ ಅಂತ ನೋಡಿ, ಅದಕ್ಕೆ ನಮಗ್ ಭಾಗ್ಯ ಬರ್ತಾ ಇದೆ. ನಮ್ಗೂ ಒಂಚೂರು ಕೊಡಿ ಭಾಗ್ಯನ. ಭಾಗ್ಯವಂತರು ನಾವೇ ಭಾಗ್ಯವಂತರು. ನೈಸ್ ನೈಸ್, ಆಲ್ ದಿ ಬೆಸ್ಟ್. ಪುಣ್ಯವಂತರು ಟೀಮ್ಗೆ ಆಲ್ ದಿ ಬೆಸ್ಟ್. ಪುಣ್ಯವಂತರು ಟೀಮ್ ಅಲ್ಲಿ ಏನಪ್ಪ ಸ್ಪೆಷಾಲಿಟಿ? ಟೆಂಪಲ್ ಬಂದ್ರೆ ನಾವೇ ಭಾಗ್ಯವಂತರು. ಏನ್ ಗೊತ್ತಾ, ಇಲ್ಲಿ ಕೇಳಿಸ್ಕೊಳ್ಳಿ, ಒಬ್ರು ಮಾತಾಡುವಾಗ ಇನ್ನೊಬ್ರು ಮಾತಾಡಿ ಓವರ್ಲಾಪ್ ಮಾಡಬಾರ್ದು. ಅವಾಗ ಏನಾಗುತ್ತೆ, ಕಂಟೆಂಟ್ ಚೆನ್ನಾಗಿರಲ್ಲ. ಓಕೆ, ಒನ್ ಮೋರ್, ಏನ್ ಹೇಳ್ತೀರಾ ಅದನ್ನ ಹೇಳಿ. ಇದನ್ನು ಬೇಕಂದ್ರೆ ಹಾಕಿ, ತೊಂದ್ರೆ ಇಲ್ಲ. ವಿಷಯನೇ ಇದನ್ನು. ಓಕೆ, ಬಂದ್ರೆ ಯಾವ ದೇವರನ್ನ ಆರಾಧನೆ ಮಾಡ್ರೆ ಏನ್ ಪುಣ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಓಕೆ, ನಮ್ಮ ಕೃಷ್ಣನ ಟೆಂಪಲ್ ಅಲ್ಲಿ ಯಾವ್ಯಾವ ದೇವರುಗಳಿದೆ ಆ ದೇವರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರಂತೆ. ಹಾಗೆ ಇಲ್ಲಿನ ಸ್ಪೆಷಾಲಿಟಿ ಏನಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತಾರಂತೆ. ನೋಡೋಣ ಎಷ್ಟು ಚೆನ್ನಾಗಿ ಮಾಡ್ತೀರಾ. ನಾನಂತೂ ವೈಟಿಂಗ್ ಅಲ್ಲಿ ಇರ್ತೀನಿ. ಓಕೆ, ಆಲ್ ದಿ ಬೆಸ್ಟ್. ನಮ್ಮ ಗಜಕೇಸರಿ ತಂಡ ರೆಡಿ ಆಗ್ಬಿಟ್ಟಿದೆ. 3 ಜನ 3 ಮುತ್ತುಗಳ ತರ ರೆಡಿ ಆಗ್ಬಿಟ್ಟಿದ್ದಾರೆ. ಎಲ್ಲಾ ಕಡೆ ವ್ಲಾಗ್ ಮಾಡ್ಕೊಂತ ಇದ್ದಾರೆ. ಸೊ ಏನ್ ಕಂಟೆಂಟ್ ಮೇನ್ ಆಗಿ ಇಡ್ಬೇಕು ಅಂತ ಅನ್ಕೊಂತ ಇದ್ದೀರಾ? ಇದರಲ್ಲಿ ಟೆಂಪಲ್ ಬಗ್ಗೆ ಎಲ್ಲಾದ್ರೂ
ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ಬೇಕು. ಹೌದು, ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ರೀಸೆಂಟ್ ಆಗಿ ಆಗಿರೋದು ಎಲ್ರಿಗೂ ಅಷ್ಟೊಂದು ಗೊತ್ತಿಲ್ಲ ಕರ್ನಾಟಕದಲ್ಲಿ. ಸೊ ಅದನ್ನ ನೀವು ಎಲ್ರು ಮನೆಗೂ ಮುಟ್ಟಿಸ್ಬೇಕು. ಓಕೆನಾ? ಹಾ, ಚಂದ ಮಾತಾಡ್ಬೇಕು, ಸೈಲೆಂಟ್ ಆಗಿ ಇರಂಗಿಲ್ಲ. ಓಕೆನಾ? ಸರಿ, ಹಾಗಾದ್ರೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಎಲ್ರು ವಿಡಿಯೋಸ್ಗಳು ಮಾಡ್ಕೊಳ್ಳಿ, ನಿಮ್ಮ ಟೀಮ್ ಜೊತೆ ಹೆಲ್ಪ್ ತಗೊಳ್ಳಿ. ವಾಕಿಂಗ್ ಬರೋದು ಒಬ್ರು ಹೆಲ್ಪ್ ಮಾಡಿ, ನೀವು ಬರೋದು ಇನ್ನೊಬ್ರು ಹೆಲ್ಪ್ ಮಾಡಿ. ಹಾ, ನೀವ್ ಹೆಂಗ್ ಬೇಕೋ ಯೋಚನೆ ಮಾಡ್ಕೊಂಡ್ ಮಾಡಿ. ಟೀಮ್ ಎಲ್ಲ ಇವಾಗ ಒಳಗಡೆ ಸೆಲ್ಫೀಸ್ ಯಾರು ತಗೋಬೇಡಿ. ಓಕೆನಾ? ಸೆಲ್ಫೀಸ್ ಬಿಟ್ಟು ಬೇರೆ ಏನಾದ್ರು ತಗೋಬೇಕು ಅಂದ್ರೆ ವಿಡಿಯೋಸ್ಗಳನ್ನ ಮಾಡಿ. ಯಾವ್ದೇ ಕಾರಣಕ್ಕೂ ಹಿಂದೆ ಹೋಗಿ ದೇವ್ರ ಹತ್ರ ನಿಮ್ಮ ಬೆಂಗಳನ್ನ ತೋರ್ಸಕ್ ಹೋಗ್ಬೇಡಿ. ಸೆಲ್ಫಿ ವಿಡಿಯೋಸ್ಗಳನ್ನ ಮಾಡಬೇಡಿ. ಅಂಡ್ 3 minutes ಟೈಮ್ ಇದೆ. ಎಲ್ರು ಇಲ್ಲೇನಾರ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. ಮುನಿ ಅವರು ವೆಂಕಟೇಶ್ವರ ಸ್ವಾಮಿನ ಪದ್ಮಾವತಿನ ಕಣ್ಣಾರೆ ನೋಡ್ಬೇಕು ಅನ್ನೋ ಒಂದು ಇಚ್ಛೆಯಿಂದ ಇಲ್ಲಿ ಕೂತು ತಪಸ್ ಮಾಡ್ತಾ ಇರ್ತಾರೆ. ಏನಂತಾರೆ, ವೆಂಕಟೇಶ್ವರ ವಿವಾಹ ಅಂತ ಮಾಡ್ತಾರೆ ಅಲ್ವಾ, ಕಲ್ಯಾಣೋತ್ಸವ, ಅದನ್ನ ಇಲ್ಲಿ ನಡೆಸ್ತಾ ಇರ್ತಾರೆ. ಸೊ ಅವಾಗ ಅವ್ರ ಮನ್ಸಲ್ಲಿ ಅನ್ಕೊಂತಾರೆ, ಹಿಂಗೆ ಆದ್ರೆ ದೇವರು ನನ್ನ ಅಟ್ಲೀಸ್ಟ್ ನನ್ನ ಪ್ರಾರ್ಥನೆಗೆ ಇಲ್ಲಿ ಬರ್ಲಿ ಅಂತ ಅವ್ರು ಒಂದು ತುಂಬಾ ಇದರಿಂದ ಕೇಳ್ಕೊಂಡಿರ್ತಾರೆ. ಅದು ವೆಂಕಟೇಶ್ವರ ಸ್ವಾಮಿಗೆ ತಲುಪಿರತ್ತೆ. ಸೊ ಅವರ ಮದುವೆ ಆದ ನಂತರ ವಾಯು ವಿಹಾರಕ್ಕೆ ಅಂತ ದೇವಾನುದೇವತೆಗಳು ಹೋಗ್ತಾ ಇದ್ರು. ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಅದೇ ತರ ವಸಂತ ಮಾಸದಲ್ಲಿ ವೆಂಕಟೇಶ್ವರ ಸ್ವಾಮಿ ಮತ್ತೆ ಪದ್ಮಾವತಿ ಅವರು ಹಿಂಗೆ ಪಾಸ್ ಆಗುವಾಗ, ಅಂದ್ರೆ ಈ ಜಾಗದಿಂದ ಹೋಗುವಾಗ, ಅದು ವಸಂತ ಮಾಸ ಆಗಿರುತ್ತೆ. ಆ ಟೈಮಲ್ಲಿ ಈ ಬೆಟ್ಟದ ಮೇಲೆ ಬಂದು ಆ ಋಷಿ ಮುನಿ ಏನಿಲ್ಲಿದ್ರಲ್ಲ ಗುಹೆಯಲ್ಲಿ, ಅವರನ್ನ ಭೇಟಿ ಮಾಡಿ ಅವರಿಗೆ ಒಂದು ದರ್ಶನ ಭಾಗ್ಯನ ಕೊಡ್ತಾರೆ. ಇಲ್ಲಿ 1 ನಿಮಿಷ ತಂಗಿದ್ದು ಅವರಿಗೆ ದರ್ಶನ ಭಾಗ್ಯ ಕೊಟ್ಟು ಮುಂದೆ ಹೋಗ್ತಾರೆ. ಅದಕ್ಕೆ ಇದು ವಸಂತಪುರ ಆಯ್ತು. ಮತ್ತೆ ಇದು ವೈಕುಂಠ ಹಿಲ್ ಆಯ್ತು. ಇದು ವಸಂತ ಬೆಟ್ಟ ಅಂತಾನೋ ಇದು ಹಿಂದೆ ಇತ್ತು ನೇಮ್ ಇದಕ್ಕೆ. ಇವಾಗ ಇದನ್ನ ವೈಕುಂಠ ಹಿಲ್ ಅಂತಾನೆ ಕರೀತಾರೆ, ವೈಕುಂಠ ಬೆಟ್ಟ ಅಂತಾನೆ ಕರೀತಾರೆ. ಇದೊಂದೇ ಕಾರಣಕ್ಕೆ ಇಸ್ಕಾನ್ ಅವರು ಅದನ್ನ ತುಂಬಾ ಪ್ರತೀತಿ ಇದೆ ಅನ್ನೋ ಕಾರಣಕ್ಕೆ ಈ ಜಾಗ ತುಂಬಾ ಹಿಂದೆನೆ ಖರೀದಿ ಮಾಡಿ ಇತ್ತು. ಈಗ ಇದಕ್ಕೆ ದೇವಸ್ಥಾನನ ರಚನೆ ಮಾಡಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಕೃಷ್ಣ ಇದ್ದಾರೆ, ಮತ್ತೆ ಬಲರಾಮ. ನೀವು ಪೂರಿ ಜಗನ್ನಾಥಲ್ಲಿ ಮೊನ್ನೆ ಏನ್ ರಥಯಾತ್ರೆ ಆಯ್ತಲ್ಲ, ಅದೇ ತರ ರಥಯಾತ್ರೆ ಇಲ್ಲಿ ಕೂಡ ಆಯ್ತು ಲಾಸ್ಟ್ ವೀಕು. ಸೊ ನಿಮ್ಗೆ 6-7 ದೇವರುಗಳಿದೆ, ಒಂದೊಂದನ್ನೇ ದರ್ಶನ ಮಾಡ್ತಾ ಹೋಗಿ. ದೇವಿ ಕೂಡ ಇದ್ದಾರೆ, ಮತ್ತೆ ನರಸಿಂಹ ಸ್ವಾಮಿ ಅವರು ಇದ್ದಾರೆ. ಸೊ ಅದನ್ನ ನೋಡ್ಕೊಂಡು ಹೋಗಿ. ಬಟ್ ಮೇನ್ ಇಲ್ಲಿ ಬಂದು ವೆಂಕಟೇಶ್ವರ ಸ್ವಾಮಿ ಅವ್ರದ್ದು ದೊಡ್ಡದಿದೆ. ಸೇಮ್ ನೀವು ತಿರುಪತಿಯಲ್ಲಿ ಏನ್ ನೋಡ್ತೀರಲ್ಲ ಅದೇ ತರ ಇಲ್ಲಿ ಮಾಡಿದ್ದಾರೆ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ತಿರುಪತಿದು ಮಿನಿ ಹೆಂಗೆ ಮಾಡ್ಬೋದು ಅದೇ ತರ ಇದೆ. ನೀವು ನೋಡ್ಬೋದು, ಇದು ಮೇಲ್ಗಡೆ ಗೋಪುರ ಕೂಡ ಅದೇ ತರನೇ ಮಾಡ್ತಾ ಇದ್ದಾರೆ. ಅದಕ್ಕೂ ಇದ್ರ ಗೋಲ್ಡ್ ಇದನ್ನ ಫಿಲ್ಲಿಂಗ್ ಮಾಡ್ತಾರೆ. ಮತ್ತೆ ಅದಿನ್ನು ಫ್ಯೂಚರ್ ಅಲ್ಲಿ ಆಗತ್ತೆ, ಇವಾಗ ಇಲ್ಲ. ಈಗ ಸದ್ಯ ಇನ್ನು ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ. ಸೊ ಇವಾಗ ಸ್ಟೋರಿ ಕೇಳಿಸ್ಕೊಂಡ್ರು, ಆ ದೇವ್ರದ್ದು ಎಲ್ಲ ನೀವು ಇದು ತಗೊಳ್ತೀರಲ್ಲ, ವಿಡಿಯೋ ತಗೋತೀರಲ್ಲ, ಆವಾಗ ನಿಮ್ಮ ವಾಯ್ಸ್ ಓವರಲ್ಲಿ ಹಾಕ್ಕೊಂಡೋಗಿ ನಿಮ್ಮದೇ ಆದಂತಹ ವಾಯ್ಸ್ ಏನಿರುತ್ತೋ ಅದು ಸ್ಟೈಲಲ್ಲಿ ಹೇಳ್ಕೊಂಡೋಗಿ. ಆ್ಯಂಡ್ ಒಳಗಡೆ ಹೋದ್ಮೇಲೆ ಆ ಹಾಲ್ಗೆ ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನದ್ದು ಕಂಪ್ಲೀಟಾಗಿ ಸ್ಟೋರಿ ಹೇಳ್ತಾರೆ. ಆಮೇಲೆ ಕೇಳಿಸ್ಕೊಂಡು ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ಆ ವಿಷಯಗಳನ್ನ ಇಟ್ಕೊಂಡು ಎಲ್ಲ ಶೂಟ್ ಮಾಡಿದ್ದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಹೋಗಿ. ಓಕೆ, ಡನ್. ನಿಮ್ಮ ಟೀಮ್ ಜೊತೆ ಇರಿ, ವ್ಲಾಗ್ಸ್ ನ ಇಲ್ಲಿಂದ ಮಾಡಕ್ ಶುರು ಮಾಡಿ. ನೋಡುವ, ಆಲ್ ದ ಬೆಸ್ಟ್ ಎಲ್ಲರಿಗೂ. ಚೆನ್ನಾಗಿ ಮಾಡಿ. ಓಕೆ, ಬನ್ನಿ ಎಲ್ಲ ಹಾಗೆ ಮಿಸ್ ಆಗ್ಬಿಡ್ತೀರ. ಬರಂಗಿಲ್ಲ. ನಾವು ಒಳಗಡೆ ಹೋಗ್ತಾ ಇರುವಾಗ ಎಲ್ರೂ ಒಂದು ನಾಮ ಜಪ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾನು ಜೈ ಶ್ರೀರಾಮ್ ಅಂತೀನಿ. ಸರಿ, ಹೇಳಬೇಕಾದ್ರೆ ಹೆಲ್ಪ್ಫುಲ್ ಫಾರ್ ಅಸ್. ತಗೊಳಂಗಿದ್ರೆ ತಗೊಳ್ಳಿ. ಹರೇ ಕೃಷ್ಣ. ತಿರುಪತಿ ವೆರಿ ಫೇಮಸ್ ಶ್ರೀವಾರಿ ಮುನಿ ಅಂತ ಹೇಳ್ತಾರಲ್ಲ, ಇದೇ ಕಾರ್ನರ್ ಅಲ್ಲೂ ಇಟ್ಟಿರ್ತಾರೆ. ಇದೇ ಕಾರ್ನರ್ ಅಲ್ಲಿ ಇಲ್ಲೂ ಇದೆ. ಎಲ್ಲೇ ನೀವು ಹೋದ್ರುನು ಅಥವಾ ನೀವು ಯಾರಾದ್ರೂ ಹೋಗ್ತಾ ಇದಾರೆ ಅಂತ ನಿಮಗೆ ಗೊತ್ತಾದ್ರೆ ಅವ್ರಿಗೆ ಭಕ್ತರ ಜೊತೆ ಹೋಗ್ಲಿಕ್ಕೆ ಒಂದು ಗಿವ್ ದೆಮ್ ದ ಸಜೆಷನ್ that no, they should go with devotees. Then they will have a better experience. ಲಕ್ಷ್ಮೀ ನರಸಿಂಹದೇವ ಭಗವಾನ್ ಕಿ ಜೈ. ನಾವು ರಾಧಾ ಕೃಷ್ಣರಿಗೆ ಜಾಸ್ತಿ ಡಿಸ್ಟರ್ಬ್ ಮಾಡೋದಿಲ್ಲ, ಅಥವಾ ಏನೇ ಬೇಕು ಅಂದ್ರೂ ಬಂದು ನರಸಿಂಹನ್ನೇ ಕೇಳ್ಕೊಳ್ಳೋಣ. ಸೊ ಯಾಕೆಂದ್ರೆ ರಾಧಾ ಕೃಷ್ಣ is always enjoying. They should continue to enjoy. So whatever our problems are there, we will come for Narasimha only. It's a beautiful sight. I think somebody wants to take a good picture. Yeah. Displayed on the screen. We didn't have a proper presentation. So all this content is available on website. You can definitely go and browse. But I'll just go. So you can see activities. So there are events. As you can see, so there's a month-long festival. So we have a whole range. So for people who have different kinds of commitments, right? So Masa is as equal as having to go inside and have darshan. For some reason, you can only some simple worship is going on inside. People know, many people who have who are avid followers.
ಕೃಷ್ಣ ಹೇಳ್ತಾರೆ ನೀವು ಇದು ಹೋಗ್ಬೇಡಿ, ನಂಜುಂಡೇರಿ ಅಂತ. ಕೊಡ್ತಾರೆ ನಿಮ್ಮ ಕೈ ಹಿಡಿ. ಫ್ಯೂ ಮಿನಿಟ್ಸ್ ಒಂದೇನೋ ಒಂದು ಸಜ್ಜಿಗೆ ಎಲ್ಲ ಮಾಡ್ತೀರಾ, ಕೇಸರಿ ಬಾತು ಅಂತಾರೆ, ಸಜ್ಜಿಗೆ ಅಂತಾರೆ, ಸತ್ಯನಾರಾಯಣ ಪ್ರಸಾದ. ಅದು ಭಗವಂತನಿಗೆ ನೈವೇದ್ಯ ಮಾಡಿ ತಗೊಂಡಾಗ ತುಂಬಾ ಟೇಸ್ಟಿ ಆಗಿರುತ್ತೆ. ಓಕೆನಾ? ಅದೇ ಮೆಜರ್ಮೆಂಟ್ ಯಾರು ಅವತ್ತು ನೈವೇದ್ಯ ಮಾಡ್ಲಿಕ್ಕೆ ಮಾಡಿರ್ತೀರೋ ಅವರೇನೆ ಅಷ್ಟೇ ಟೈಮ್ ತಗೊಂಡ್ ಮಾಡಿ ನೈವೇದ್ಯ ಮಾಡಬೇಡಿ, ಹಾಗೆ ತಿನ್ನಿ. ಡಿಫ್ರೆನ್ಸ್ ವೇರಿ ಆಗುತ್ತೆ. ಯಾಕೆ ಅಂದ್ರೆ ಸೇವನೆ ಮಾಡ್ಬೇಕಾಗಿರೋದು ಭಗವಂತನ ರೆಮಿನೆಂಟ್ಸ್ ಅಂತ ಹೇಳ್ತೀವಿ. ಅದೇ ಶೇಷ, ಭಗವಂತನ ಶೇಷ ಅಥವಾ ಭಗವಂತನ ಉಚ್ಚಿಷ್ಟ ಅಂತ ಹೇಳ್ತೀವಿ. ಉಚ್ಚಿಷ್ಟ ಅಂತ ಏನಂದ್ರೆ ಎಂಜುಲು ಅಂತ. ಭಗವಂತನ ಎಂಜುಲೆ ನಮಗೆ ಪ್ರಸಾದ. ಓಕೆನಾ? ಅದು ಭಗವಂತನಿಗೆ ನಾವು ಅರ್ಪಿಸುವಾಗ ಅದು ಭೋಗ ಆಗಿರುತ್ತೆ. ಭಗವಂತನಿಗೆ ಅದ್ರ ಮೇಲೆ ಒಂದು ತುಳಸಿ ಪತ್ರೆನ ಇಟ್ಟು ನೈವೇದ್ಯ ಮಾಡಿದ್ಮೇಲೆ ಅದು ನಮಗೆ ಪ್ರಸಾದ ಆಗಿ ಬರುತ್ತೆ. ಆ ಪ್ರಸಾದನೇ ನಮಗೆ ಅಷ್ಟು ಟೇಸ್ಟ್ ಸಿಗೋದು. ಅದೇ ಭೋಗ ತಿಂದಾಗ ಆ ಟೇಸ್ಟ್ ಸಿಗೋದಿಲ್ಲ. ಅದೇ ಡಿಫ್ರೆನ್ಸ್. ಭಗವಂತನ ಸ್ಪರ್ಶ ಎಲ್ಲಿರುತ್ತೋ ಅದೆಲ್ಲ ಕೂಡ ತುಂಬಾ ಟೇಸ್ಟಿಯಾಗಿ ಇರುತ್ತೆ, ತುಂಬಾ ಸುಪ್ರೀಮ್ ಆಗಿ ಇರುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಗಿಸ್ಬಿಟ್ಟು ಕೆಳಗೆ ಹೋಗ್ತೀವಿ. ಹೋಗ್ತೀರಾ? ಹೀಗೆ ಹೋಗಿ, ಹೀಗೆ ಹೋದ್ರೆ ಈಸಿ ಆಗುತ್ತೆ. ಅಂದ್ರೆ ನೀವು ಸ್ಲಿಪ್ಪರ್ಸ್ ಕೆಳಗಡೆ ಬಿಟ್ಟಿದ್ದೀರಿ. ವಿಡಿಯೋನು ಮಾಡಿ. ಮುಂದೆ ಬಂದ್ಬೇಕು, ಜೀವನದಲ್ಲಿ ಮುಂದೆ ಬಂದು ಮಾತಾಡ್ಬೇಕು. ನಾನು ಆಲ್ರೆಡಿ ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಬಿಗಿನರ್ ನಾನು. ಮೇಡಮ್ ನಿಮ್ಮ ಜೊತೆ ಇವತ್ತು ಬೆಳಗ್ಗೆಯಿಂದ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಎಷ್ಟು ಐಡಿಯಾಸ್ ಸಿಕ್ತಂದರೆ ನನಗೆ ತುಂಬಾ ಐಡಿಯಾಸ್ ಸಿಕ್ತು. ಇನ್ನು ಮುಂದೆ ನಾನು ಅದನ್ನ ಅಪ್ಡೇಟ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡ್ತೀನಿ. ಬಿಗ್ಗೆಸ್ಟ್ ಸಪೋರ್ಟ್ ನೀವು ನನಗೆ. ಒಂದು ವ್ಲಾಗು ಕಂಪ್ಲೀಟಾಗೆ ಸ್ಟಾರ್ಟ್ ಮಾಡಿ ಎಂಡ್ ಮಾಡೋವರೆಗೂ ನಾನು ಕರೆಕ್ಟಾಗಿ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ. ಇದೇ ಥರ ವ್ಲಾಗ್ ಅಂತ, ಕಂಪ್ಲೀಟ್ ವ್ಲಾಗ್ ಅಂತ ಬಂದಾಗ ಈ ಥರ ಮಾಡ್ಕೊಂಡು ಹೋಗಿ. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು. ನಿಜವಾಗ್ಲೂ ನನಗೆ ಈ ಪ್ಲೇಸ್, ನಾನು ಬ್ಯಾಂಗ್ಳೂರ್ಗೆ ಹೊಸಬ್ಳು, ನಾನು ಈ ಪ್ಲೇಸ್ನ ನೋಡೇ ಇರಲಿಲ್ಲ. ಸೀರಿಯಸ್ಲಿ ತುಂಬ ಖುಷಿ ಆಯಿತು. ನಿಮ್ಮ ದಯೆಯಿಂದ ದೇವ್ರ ದರ್ಶನ ಆಯಿತು. ಸೀರಿಯಸ್ಲಿ ಥ್ಯಾಂಕ್ ಯು. ಬಟ್ ನಾನು ನಿಮ್ಮ ಕ್ಲಾಸಿಗೆ ಸೇರ್ಕೋಬೇಕಾದ್ರೆ ತುಂಬ ಭಯ ಆಯಿತು. ಸೀರಿಯಸ್ಲಿ ಎಷ್ಟು ಎದುರುಕೊಂಡಿದ್ದೀನಿ ಅಂತ ಅಂದರೆ ಸೇರ್ಕೋಬೋದಾ ಬೇಡವಾ ಅಂತ. ಯೂಟ್ಯೂಬ್ ನಾನು ಆಲ್ರೆಡಿ ಮಾಡ್ತಿದ್ದೀನಿ ಮ್ಯಾಮ್, ಹಾಗಾದ್ರೂ ಸ್ವಲ್ಪ ಡೌಟ್ಸ್ ಎಲ್ಲ ಇದೆ. ನಾನು ತೊಗೊಂಡ್ರೆ ಕ್ಲಾಸಸ್ನ ಕ್ಲಿಯರ್ ಆಗುತ್ತಾ ಇಲ್ವಾ, ಫೇಕ್, ಸೀರಿಯಸ್ಲಿ ಮನಸ್ಸಲ್ಲಿತ್ತು. ಅದನ್ನು ನಾನು ನಿಮ್ಮ ಜೊತೆ ನಿಮ್ಮನ್ನು ನೇಮ್ ಕೇಳೇ ನಾನು ಮಾತಾಡಿದ್ದೀನಿ. ಅದಾದಮೇಲೆ ನನಗೆ ಕನ್ಫರ್ಮ್ ಆಯ್ತು, ಓ ಇಲ್ಲ ಜೆನ್ಯೂನ್ ಆಗಿದ್ದಾರೆ, ಓಕೆ ದೆನ್ ನಾನು ಜಾಯ್ನ್ ಆಗ್ಬೋದು ಅನ್ನೋ ಕಾನ್ಫಿಡೆಂಟ್ ಬಂದಮೇಲೆ ನಾನು ಪೇಮೆಂಟ್ ಮಾಡಿದ್ದು. ಸೀರಿಯಸ್ಲಿ 3 ಡೇಸ್ ಆಗಿದೆ ಕ್ಲಾಸಸ್ ನಾನು ಜಾಯ್ನ್ ಆಗಿ. ತುಂಬ ಚೆನ್ನಾಗಿ ಟೀಚ್ ಮಾಡ್ತಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಹೀಗೆ ನಿಮ್ದು ಏನೇ ನನಗೆ ಮುಂದೆ ಡೌಟ್ಸ್ ಇದ್ರೂ ನೀವು ನನಗೆ ಸಾಲ್ವ್ ಮಾಡಿಕೊಡ್ಬೇಕು. ಥ್ಯಾಂಕ್ ಯು ಮ್ಯಾಮ್. 100%. ಇನ್ನು ನಮ್ಮದು ಯೂಟ್ಯೂಬ್ ಸೆಷನ್ ಸ್ಟಾರ್ಟ್ ಆಗಿಲ್ಲ. ಯೂಟ್ಯೂಬ್ ಸೆಷನ್ ಸ್ಟಾರ್ಟ್ ಆದಾಗ ತಮ್ನೇಲ್ಸು ಎಲ್ಲ ಮಾಡೋದನ್ನು ಹೇಳ್ಕೊಡ್ತೀವಿ. ಇವಾಗ ಏನೇ ನಿಮ್ಮ ಫೋಟೋ ತಗೊಂಡಿದ್ದೀರಾ ಅದೆಲ್ಲ ತಮ್ನೇಲಿಗೆ ಯೂಸ್ ಆಗುತ್ತೆ. ಓಕೆನಾ? ಕ್ಲಾಸ್ ಜಾಯ್ನ್ ಆಗಿ ಮತ್ತೆ ನೀವು ನಮ್ಗೆ ಒಂದು ರೋಲ್ ಮಾಡಲ್ ಆಗಿದ್ದೀರಾ, ಅದು ತುಂಬ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಿ. ಇವತ್ತಿನ ದಿನ ನಂಗೆ ತುಂಬ ಖುಷಿ ಆಯಿತು. ಇಷ್ಟು ದಿನ ಮ್ಯಾಮ್ನ ಸ್ಕ್ರೀನಲ್ಲಿ ನೋಡ್ತಿದ್ದೆ, ಇವಾಗ ಡೈರೆಕ್ಟಾಗಿ ನೋಡ್ತಿದ್ದೀನಿ. ಇಲ್ಲಿ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ, ಎಲ್ಲರೂ ಬನ್ನಿ. ಥ್ಯಾಂಕ್ ಯು. ಬಿಫೋರ್ ಮ್ಯಾರೇಜು ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ದಾರಿಗಳು ನೋಡ್ತಿದ್ದೆ. ಆ ಟೈಮಲ್ಲಿ ಸಿಕ್ಕಿದ್ದ ದಾರಿ ಮ್ಯಾಮು. ಸೊ ಇದರಿಂದ ನಾನು 3 ಡೇಸ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಫೀಲ್ ಸ್ಪೆಷಲ್. ಏನೋ ಆಗುತ್ತೆ ಇದರಿಂದ, ಪಕ್ಕ ಏನಾದರೂ ಮಾಡ್ತೀನಿ ಅಂತ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಅದೆಲ್ಲ ಸಾಧ್ಯ ಆಗಿರೋದು ರಮ್ಯಾ ಮ್ಯಾಮಿಂದ. ಸೊ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ದಾನಗಳಲ್ಲೇ ಶ್ರೇಷ್ಠವಾದ ದಾನ ಅನ್ನದಾನ ಅಂತ ಎಲ್ಲರೂ ಹೇಳ್ತಾರೆ. ಅನ್ನದಾನ ಮಾಡಿದ್ರೆ ಸಾಕು, ನಮ್ಮ ಪಾಪ ಕರ್ಮ ಎಲ್ಲ ತೊಳೆದೋಗುತ್ತೆ ಅದರಲ್ಲಿ ಅಂತ ಹೇಳ್ತಾರೆ. ಈ ತರ ಒಂದು ಅವಕಾಶ ಸಿಕ್ಕಾಗ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳೇಬಾರ್ದು. ನಮ್ಮ ಇಸ್ಕಾನ್ ಟೆಂಪಲ್ ಅಲ್ಲಿ ಪ್ರತಿದಿನ ಲಕ್ಷಾಂತರ ಜನರಿಗೆ ಅನ್ನದಾನ ನಡೆಸ್ತಾರೆ. ಅನ್ನದಾನ ಸೇವೆಯಲ್ಲಿ ನಾವು ಕೂಡ ಪಾಲ್ಗೊಳ್ಬೋದು. ನಿಮಗೂ ಅದೇ ಥರ ಏನಾದರೂ ಅನ್ನದಾನ ಮಾಡಬೇಕು ಅಂತ ಇದ್ದರೆ ನೀವು ಇಲ್ಲಿ ಅನ್ನದಾನ ಮಾಡಿಸಬಹುದು. ನೀವು ಅಲ್ಲಿಗೆ ಬಂದೇ ಅನ್ನದಾನ ಮಾಡಿಸ್ಬೇಕು ಅಂತ ಇಲ್ಲ. ನೀವು ನಿಮ್ಮ ಮನೆಯಿಂದಲೇ ನಿಮ್ಮ ಕೈಲಾದಷ್ಟು ಧನ ಸಹಾಯನ ಮಾಡಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಅಲ್ಲಿ ನಡೆಯುತ್ತೆ. ಹಾಗೆ ಮಹಾಪ್ರಸಾದ ನಿಮ್ಮ ಮನೆಗೆ ಬರುತ್ತೆ. ಈ ಥರ ಒಂದು ಪುಣ್ಯದ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅಂತ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ಸನ್ನೆಲ್ಲ ಮಾಡ್ತಾ ನನಗೆ ಒಂಥರ ಎಲ್ಲರ ಜೊತೆ ತುಂಬ ಹತ್ತಿರ ಆಗ್ತಿದ್ದೀನಿ ಅಂತ ನನಗೆ ಅನಿಸುತ್ತೆ. ಇದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ನಮ್ಮ ಸ್ಟೂಡೆಂಟ್ಸ್ ಜೊತೆ
ಅವರ ಒಂದು ವಿಷಯಗಳನ್ನು ಕೇಳೋದಾಗಿರ್ಬೋದು, ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರು ಹೇಳೋದಾಗಿರ್ಬೋದು, ಹೇಗೆ ಈ ಕ್ಲಾಸಿಗೆ ಜಾಯ್ನ್ ಆದರು, ಎಷ್ಟು ಕಷ್ಟ ಇತ್ತು, ಈ ಥರದ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಳ್ಳುವಾಗ ನನಗೆ ಅವ್ರ ಜೊತೆ ಇನ್ನೂ ಹತ್ತಿರ ಆಗಬೇಕು, ಅವ್ರ ಜೊತೆ ಮಾತಾಡಬೇಕು, ಆದಷ್ಟು ಅವ್ರಿಗೆ ಮೋಟಿವೇಟ್ ಮಾಡಬೇಕು, ಲೈಫಲ್ಲಿ ಅವ್ರು ಏನಾದರೂ ಸಾಧಿಸಬೇಕು ಅನ್ನೋ ಮೇನ್ ಇಂಟೆನ್ಷನಿಂದ ಈ ವ್ಲಾಗ್ಗಳನ್ನು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅದೇ ಥರ ಸಾಗ್ತಾ ಬರ್ತಾ ಇದೆ. ಆ್ಯಂಡ್ ಪ್ರತಿಯೊಬ್ಬರು ತುಂಬ ಇಂಟ್ರೆಸ್ಟ್ ಕೊಟ್ಟು ಎಲ್ಲದನ್ನು ಭಾಗವಹಿಸ್ತಾರೆ. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದು, ಇಸ್ಕಾನ್ ಟೆಂಪಲಿಂದ ನಮ್ಮ ಮೊದಲನೇ ಯೂಟ್ಯೂಬ್ ಲೈವ್ ಸೆಷನ್ ಸ್ಟಾರ್ಟ್ ಆಗಿದ್ದು ಬಂದು ನನಗೆ ತುಂಬಾ ಖುಷಿ, ಎಷ್ಟು ಖುಷಿ ಆಗಿದೆ ಅಂದರೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಕೊಟ್ಟಿದೆ. ಆ್ಯಂಡ್ ಇದೇ ಥರ ನನ್ನ ವ್ಲಾಗ್ ಸೆಷನ್ ಮುಂದುವರಿತಾನೆ ಇರುತ್ತೆ. ಹಾಗೆ ನನ್ನ ವ್ಲಾಗ್ ಸೆಷನಲ್ಲಿ ನೀವು ಜಾಯ್ನ್ ಆಗಬೇಕಂದ್ರೆ ಜಾಸ್ತಿ ಯೋಚನೆ ಮಾಡಬೇಡಿ, ಬೇಗ ಬಂದು ಜಾಯ್ನ್ ಆಗಿ. ನಂಬರ್ ಹಾಗೆ ಡೀಟೇಲ್ಸನ್ನು ನಾನಿಲ್ಲಿ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಮಿಸ್ ಮಾಡಬೇಡಿ, ಸೂಪರ್ ಆಗಿರೋ ಅದ್ಭುತವಾಗಿರೋ ಜಾಗಗಳನ್ನು ಕೂಡ ಯೂಟ್ಯೂಬ್ ಸೆಷನ್ನಲ್ಲಿ ತೋರಿಸ್ತಾನೆ ಇರ್ತೀನಿ. ಒಬ್ಬರೇ ಹೋಗೋದಕ್ಕಿಂತ ನನ್ನ ಜೊತೆ ಬಂದುಬಿಡಿ, ನಿಮಗೊಂದು ಕಂಪನಿನೂ ಸಿಗುತ್ತೆ, ಹಾಗೆ ನಮ್ಮ ಟೀಮ್ ಜೊತೆ ಒಂದು ಫ್ಯಾಮಿಲಿ ಫೀಲೂ ಸಿಗುತ್ತೆ. ಆ್ಯಂಡ್ ನಾವೆಲ್ಲ ಹೆಂಗಸರು ಹುಡುಗಿರು ಎಲ್ಲರೂ ಜೊತೆಯಲ್ಲಿರ್ತೀವಿ. ಸೊ ಯಾವುದೇ ರೀತಿ ಭಯ ಪಡೋದು ಬೇಕಾಗಿಲ್ಲ. ಆ್ಯಂಡ್ ನಾವು ಮಾಡ್ತಿರೋ ಕ್ಲಾಸ್ 4 ಜನಕ್ಕೆ ಉಪಯೋಗ ಆಗಲಿ ಅಂತ ಮಾತ್ರ, ಅದು ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇಲ್ಲ. ಆ್ಯಂಡ್ ನಮ್ಮ ಕ್ಲಾಸಿನ ಜಾಯ್ನ್ ಆಗಬೇಕಂದ್ರೆ ಏನು ಮಾಡಬೇಕು ಗೊತ್ತಲ್ವಾ? ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಹರೇ ಕೃಷ್ಣ, ಎಲ್ರಿಗೂ ಒಳ್ಳೆಯದಾಗಲಿ.